ಈ ತೋಟಗಳಿಗೆಲ್ಲ ಹೋಗಿ ಅದನ್ನ ವೀಕ್ಷಣೆ ಮಾಡಿ ಅಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಅದಕ್ಕೆ ಯಾವ ರೀತಿ ಪರಿಹಾರ ಮಾಡಬಹುದು ಅಂತ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ರೈತರನ್ನ ಒಗ್ಗೂಡಿಸಿ ಅಂದ್ರೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ತಾಂತ್ರಿಕ ತರಬೇತಿಯನ್ನ ಕೂಡ ನೆರವೇರಿಸಲಿಕ್ಕಿದ್ದೇವೆ. ಅದ್ರ ಜೊತೆಗೆ ಪಶುಸಂಗೋಪನೆ ಇಲಾಖೆಯಿಂದ ಸಿಗುವಂತಹ ಕೆಲವೊಂದು ಮಾಹಿತಿಗಳು ರೈತರಿಗೆ ಮುಟ್ತಾ ಇಲ್ಲ, ಅದನ್ನ ಮುಟ್ಟುವಂತ ರೀಚ್ ಮಾಡುವಂತ ಕೆಲಸ ಕೂಡ ಆಗ್ತದೆ. ಸೊ ಪ್ರತಿ ಹಂತದಲ್ಲೂ ರೈತರು ಏನು ಶೋಷಣೆಗೆ ಒಳಗಾಗ್ತಾ ಇದ್ದಾರೋ ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದನೇ ಸರ್ಕಾರ ಈ ಒಂದು 10,000 ರೈತ ಉತ್ಪಾದಕಗಳನ್ನ ದೇಶಾದ್ಯಂತ ಈ ಒಂದು ಪ್ರಾರಂಭ ಮಾಡಿತ್ತು. ಈಗ ಕೇಕಿಗೆ ಯಾಕೆ ಕಡಿಮೆ, ಹುಡಿಗೆ ಯಾಕೆ ಹೆಚ್ಚು? ಹುಡಿ ಅಂದ್ರೆ ಅದರಲ್ಲಿ ಆಯಿಲ್ ತೆಗ್ದಿರೋದಿಲ್ಲ, ನೇರ ಬೀಜವನ್ನೇ ಹುಡಿ ಮಾಡುವಂಥದ್ದು. ಕೇಕ್ ಅಂದ್ರೆ ಆಯಿಲ್ ತೆಗ್ದಿರ್ತಾರೆ. ಹುಡಿ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಅದು 1 kg ಹಾಕಿದ್ರೆ ಇದು ಅರ್ಧ kg ಹಾಕಿದ್ರೆ ಸಾಕಾಗ್ತದೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಬಲೆಬೆಟ್ಟು. ಹೈನುಗಾರಿಕೆ, ಸಾವಯವ ಕೃಷಿ, ತೋಟಗಳು, ಅದಕ್ಕೆ ಸಂಬಂಧಿಸಿದಂಥ ತುಂಬ ಕಂಟೆಂಟ್ಗಳನ್ನು ಬೇರೆ ಬೇರೆ ಜಿಲ್ಲೆಯಿಂದ ಕೊಡ್ತಾ ಇದ್ದೇವೆ. ಕೃಷಿಯ ಸಂಗತಿಗಳನ್ನು ತಿಳಿಸುವಾಗ ಕೃಷಿಕರಿಗೆ ನಂಬಿಕಸ್ಥವಾಗಿ ಕೆಲಸ ಮಾಡುವಂಥ ಕೆಲವು ಸಂಸ್ಥೆಗಳನ್ನು ಪರಿಚಯ ಮಾಡಬೇಕು ಅನ್ನುವಂಥದ್ದು ತುಂಬ ಜನರು ಹೇಳಿರುವಂಥದ್ದು. ಅದಕ್ಕೋಸ್ಕರ ನಾನಿವತ್ತು ಒಂದು ವಿಶೇಷವಾಗಿರುವಂಥ ಸಂಸ್ಥೆಗೆ ಅದರ ಪರಿಚಯ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ನಾನಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ನಮ್ಮ ಉಜಿರೆ ಗ್ರಾಮದಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅನ್ನುವಂಥ ಒಂದು ರೈತ ಉತ್ಪಾದಕ ಕಂಪನಿಯ ಮುಖಾಂತರ ರೈತರಿಗೋಸ್ಕರ, ರೈತರಿಗಾಗಿ, ರೈತರೇ ಮಾಡಿರುವಂಥ ಒಂದು ಶ್ರೇಷ್ಠವಾಗಿರುವಂಥ ಒಂದು ಕಂಪನಿ. ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಹಲವಾರು ರೀತಿಯ ಸೇವೆಗಳನ್ನು ರೈತರಿಗೆ ಕೊಡ್ತಾ ಇದೆ. ತುಂಬ ಬಾರಿ ಏನಾಗುತ್ತೆ, ನಾವು ತುಂಬ ಸಂಗತಿಗಳನ್ನು ಮಾತಾಡ್ತಾ ನಾವು ಮಾತಾಡುವಂಥ ಸಂಗತಿಗಳಿಗೆ ಮಾರ್ಕೆಟ್ ಇರುವುದಿಲ್ಲ. ಹೊರಗಡೆ ಅದನ್ನು ವ್ಯಾಪಾರ ಮಾಡುವಂಥದ್ದು, ಅದನ್ನು ಪರ್ಚೇಸ್ ಮಾಡುವಂಥದ್ದು ನಮಗೆ ಎಲ್ಲಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅಂಥದ್ದು ಎಲ್ಲದಕ್ಕೂ ಕೂಡ ಅತ್ಯುತ್ತಮವಾಗಿರುವಂಥ ಉತ್ತರ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಉಜಿರೆ. ನೀವು ಯಾರಾದರೂ ದಕ್ಷಿಣ ಕನ್ನಡ ಮತ್ತು ಬೆಳ್ತಂಗಡಿ ತಾಲೂಕಿನವರು ನೀವು ನೋಡ್ತಾ ಇದ್ದರೆ ಖಂಡಿತವಾಗಿ ನಿಮ್ಮೆಲ್ಲ ಗ್ರೂಪ್ಗಳಿಗೆ ಅದನ್ನು ಶೇರ್ ಮಾಡಿ. ಯಾಕಂದರೆ ರೈತರಿಗೆ ಇದರಿಂದಾಗಿ ತುಂಬ ಬೆನಿಫಿಟ್ಸ್ಗಳಾಗತ್ತೆ. ಅತ್ಯಂತ ಕಡಿಮೆ ದರಕ್ಕೆ ತುಂಬ ವಸ್ತುಗಳು ಸಿಗುತ್ತೆ. ಈ ಕಂಪನಿಯಿಂದ ರೈತರಿಗೆ ಆಗುವಂಥ ಉಪಯೋಗ ಏನು ಅನ್ನುವಂಥ ಎಲ್ಲ ಸಂಗತಿಯನ್ನು ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಯ CEO ಆಗಿರುವಂಥ ದಿನೇಶ್ ಗೇರುಕಟ್ಟೆ ಅವರು ನಮಗೆ ತಿಳಿಸ್ತಾರೆ. ನಾವು ಹೆಚ್ಚಾಗಿ ರೈತರಿಗೆ ಆರ್ಗ್ಯಾನಿಕ್ ಅಂದ್ರೆ ಸಾವಯವಕ್ಕೆ ಒತ್ತು ಕೊಡುವಂಥದ್ದು. ಹಾಗಾಗಿ ನಾವು ಒಳ್ಳೆಯ ಕ್ವಾಲಿಟಿ ಇರುವಂಥದ್ದು ಕುರಿ ಗೊಬ್ಬರವನ್ನ ಅಥವಾ ಕೋಳಿ ಗೊಬ್ಬರವನ್ನೆಲ್ಲ ತರಿಸಿ ರೈತರಿಗೆ ಮಾರಾಟ ಮಾಡುವಂಥದ್ದು. ಸಾಮಾನ್ಯವಾಗಿ ಕುರಿ ಗೊಬ್ಬರ ಎಲ್ಲ ಸಿಗ್ತದೆ. ಅಂದ್ರೆ ಹೆಚ್ಚಿನವರು ಕೆಲವೊಂದು ಹೈನುಗಾರಿಕೆ ಮಾಡಿ ಅವರೇ ಸಾವಯವ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇನ್ನು ಕೆಲವರಿಗೆ ಅಂತ ಅವಕಾಶಗಳು ಇಲ್ಲದಿದ್ದಾಗ ಅಂತವ್ರು ನಮ್ಮಿಲ್ಲ ತುಂಬಾ ರೈತರು ಬಂದು ತಗೊಂಡು ಹೋಗ್ತಾರೆ. ಕುರಿ ಗೊಬ್ಬರ ನೋಡಿ, ಕಲ್ಲು, ಮಣ್ಣು ಅಥವಾ ಇನ್ನಿತರ ಕಸಕಡ್ಡಿ ಯಾವುದು ಅಷ್ಟು ಇರುವುದಿಲ್ಲ. ಒಳ್ಳೆ ಕ್ವಾಲಿಟಿ ಇದೆ. ಬ್ಯಾಗ್ ಕೂಡ ತುಂಬಾ ದೊಡ್ಡದಿರ್ತದೆ. ನೋಡಿ, ಇದು ಕೋಳಿ ಗೊಬ್ಬರ. ನೋಡಿ ಹಿಕ್ಕೆ ಈ ಲೋಕಲ್ ಸಿಗುವಂತ ಉಮಿ ಅಥವಾ ಇನ್ನಿತರ ಕೋಳಿ ಗೊಬ್ಬರಕ್ಕಿಂತ ಇದು ಒಳ್ಳೇದು. ಅಂದ್ರೆ ಇದು ಈಗ ಅದು ಒಂದು 5 kg ಹಾಕಿದ್ರೆ ಇದು 1 kg ಹಾಕ್ಬಹುದು. ಅಷ್ಟು ಪವರ್ಫುಲ್ ಆಗಿದೆ ಇದು. ಕಾಂಪೋಸ್ಟ್ ಮಾಡಿ ಹಾಕಿದ್ರೆ ಒಳ್ಳೆ ರಿಸಲ್ಟ್ ಎಲ್ಲ ಬರ್ತದೆ. ಇದು ನೋಡಿ, ಇದು ಎರೆಹುಳ ಗೊಬ್ಬರ. ಇದು ತರಕಾರಿಗೆ, ಮಲ್ಲಿಗೆ ಕೃಷಿಗೆ ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಎಷ್ಟಿದೆ ಕೆಜಿಗೆ ಎರೆಹುಳ ಗೊಬ್ಬರ? ಕೆಜಿಗೆ 22 ಸರ್. ಕೋಳಿ ಗೊಬ್ಬರಕ್ಕೆ ಬ್ಯಾಗ್ಗೆ 180, ಇದಕ್ಕೆ 230 ಸರ್. ಕೈಬೇವಿನ ಹಿಂಡಿ ಇದೆ, ಹರಳಿ ಹಿಂಡಿ ಇದೆ. ಹುಡಿ ಆದ್ರೆ 1250, ಕೇಕ್ ಆದ್ರೆ 880. ಈಗ ಕೇಕಿಗೆ ಯಾಕೆ ಕಡಿಮೆ, ಹುಡಿಗೆ ಯಾಕೆ ಹೆಚ್ಚು? ಹುಡಿ ಅಂದ್ರೆ ಅದರಲ್ಲಿ ಆಯಿಲ್ ತೆಗ್ದಿರೋದಿಲ್ಲ, ನೇರ ಬೀಜವನ್ನೇ ಹುಡಿ ಮಾಡುವಂಥದ್ದು. ಕೇಕ್ ಅಂದ್ರೆ ಆಯಿಲ್ ತೆಗ್ದಿರ್ತಾರೆ. ಹುಡಿ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಅದು 1 kg ಹಾಕಿದ್ರೆ ಇದು ಅರ್ಧ kg ಹಾಕಿದ್ರೆ ಸಾಕಾಗ್ತದೆ. ಸರ್, ಇದು ರಾಮಚಂದ್ರಪುರ ಮಠದಿಂದ ಬರುವಂತದ್ದು ಸ್ವರ್ಗಸಾರ ಅಂತೇಳಿ. ಅಂದ್ರೆ ಈ ಸೆಗಣಿಯ ಕಾಂಪೋಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಅದರ ತೇವಾಂಶ ಎಲ್ಲ ಇದೆ ನೋಡಿ. ಇದು ರಿಸಲ್ಟ್ ತಗೊಂಡೋದ್ರೆ ಏನ್ ಹೇಳ್ತಾರೆ? ಒಳ್ಳೆ ಅಭಿಪ್ರಾಯ ಇದೆ. ತುಂಬಾ ಮಂದಿ ತಗೊಂಡು ಹೋಗ್ತಾರೆ. ಹೂವಿನ ಗಿಡಕ್ಕೆ ಮತ್ತೆ ಅಡಿಕೆ ಗಿಡಕ್ಕೆ, ತರಕಾರಿ ಎಲ್ಲ ಸೂಪರ್ ಆಗಿ ಬರ್ತದೆ. ಅಲ್ಲ, ಹೂವಿನ ಗಿಡಕ್ಕೂ ಚೆನ್ನಾಗಿ ಆಗುತ್ತೆ. ಹೌದೌದು, ಮಲ್ಲಿ ಕೇಳ್ಕೊಂಡು ಹೋಗ್ತಾರೆ. ಇದು ರಾಮಚಂದ್ರಪುರ ಮಠದವರು ದೇಶೀಯ ಗೋವುಗಳನ್ನು ಸಂರಕ್ಷಿಸಬೇಕು ಅಂತ ಹೇಳಿ ಅದರ ಗೋಮಯ ಮತ್ತು ಗೋಮೂತ್ರದಿಂದ ತಯಾರಿಸಿರುವಂತ ಒಂದು ಗೊಬ್ಬರವು ಕೂಡ ಇಲ್ಲಿ ನಮ್ಗೆ ಸಿಗುತ್ತೆ. ಮತ್ತೆ ಸರ್, ಇದು ಕ್ಯಾಂಪ್ಕೋದವರ ಆಯುಷ್, ಕ್ಯಾಂಪ್ಕೋ ಆಯುಷ್ ಅಂತ ಹೇಳಿ, ಇದು ಕೂಡ ಕಾಂಪೋಸ್ಟ್ ಇರುವಂತ ಗೊಬ್ಬರ. ಒಳ್ಳೆ ರಿಸಲ್ಟ್ ಇದೆ. ತುಂಬಾ ನಮಗೆ ಮೂವ್ ಆಗ್ತಾ ಉಂಟು ನೋಡಿ. ಇದು ಬಹಳ ಕಪ್ಪಾಗಿ ಇದ್ರಲ್ಲೆಲ್ಲ ಬಗೆ ಮಿಕ್ಸ್ ಮಾಡಿ ಕೊಡುವಂತದ್ದು. ಚೆನ್ನಾಗಿದೆ ಸರ್. ಹೇಗೆ ಇದಕ್ಕೆ ಗೋಣಿಗೆ? 750 ಸರ್, 50 kg ಬ್ಯಾಗ್. ಇದಕ್ಕೆ ನಮ್ಮ ಇದು 40 kg ಬ್ಯಾಗ್ 720. ಸ್ವರ್ಗಸಾರ 720, ಇದು 750. ಹಾಗೆ ಹರಳಿಂಡಿ ಇದೆ ಸರ್. ಇದು ನೋಡಿ ಹುಡಿ ಸರ್, ನೋಡಿ ಹುಡಿ.
ಹರಳಿಂಡಿಯ ಹುಡಿ. ಮತ್ತೆ ಹರಳಿಂಡಿಯ ಕೇಕ್ ಕೂಡ ಇದೆ. ಹ್ಮ್. ಮತ್ತೆ ಮೈಲ್ ತುತ್ತಿ ಇದೆ. ಹ್ಮ್. ಸನ್ ಬ್ರ್ಯಾಂಡ್ ಇದೆ, TCM ಇದೆ, ಹಾ, ಮತ್ತೆ ದಿಶಾದವ್ರದ್ದಿದೆ, ಹಾ. ಕೊಂಡೋಡಿಸಿ ಅವ್ರದ್ದಿದೆ, ಪರ್ಕಿನ್ಸನ್ ಇದೆ, ಮತ್ತೆ ಕ್ಯಾಂಕೋದವ್ರದ್ದು ಇದೆ. ಎಲ್ಲ ವೆರೈಟಿ ಕೂಡ ಅಂದ್ರೆ ಬ್ರ್ಯಾಂಡ್ ಇದೆ. ಯಾವ್ದು ಬೇಕೋ ಅದು ರೈತರಿಗೆ ತಗೊಂಡು ಹೋಗ್ಬೋದು. ಹಾ, ಹಾ, ಹಾಗೆ ಚಿಪ್ಪು ಸುಣ್ಣ ಇದೆ, ಹಾ, ಪುಡು ಸುಣ್ಣ ಇದೆ, ಹಾ, ಮತ್ತೆ ಕುಮೆ ಇದೆ ನೋಡಿ, ಹಾ, ಮತ್ತೆ ರೂಟ್ ಬಾಲ್ ಇದೆ ನೋಡಿ, ಹಾ. ರೂಟ್ ಬಾಲ್ ಕಸಿಗಟ್ಟು. ಕಾಶಿ ಕಟ್ಟುವಂತ ರೂಟ್ ಬಾಲ್ ಇದೆ. ಹ್ಮ್. ಮತ್ತೆ ಕೆಮಿಕಲ್ಸ್, ಎಲ್ಲ ಬಗೆಯ ಕೆಮಿಕಲ್ಸ್, ಎಲೆ ಚುಕ್ಕಿಗೆ ಆಗುವಂತದ್ದು ಅಥವಾ ಬೇರೆ ಬೇರೆ ಕೀಟಗಳಿಗೆ ಬಾಧೆಗಳಿಗೆ ಬರುವಂತ ಎಲ್ಲಾ ಕೆಮಿಕಲ್ಸ್ ಕೂಡ ಇಲ್ಲಿ ಲಭ್ಯ ಇದೆ ಸರ್. ಅದೇ ರೀತಿ ರೈತರು ಇಲ್ಲಿ ಬಂದು ಬೇರೆ ಬೇರೆ ವೆರೈಟಿಯನ್ನ ತಕೊಂಡು ಹೋಗುವಾಗ ನಮಗೆ ದನಕ್ಕೆ ಹಾಕುವಂತ ಹಿಂಡಿ ಕೂಡ ಬೇಕು ಅಂತ ಹೇಳಿ ಸ್ವಲ್ಪ ಡಿಮ್ಯಾಂಡ್ ಇತ್ತು. ಅದಕ್ಕೋಸ್ಕರ ಈ ಸಾರಿ ಇದು ಹಿಂಡಿಯನ್ನು ಕೂಡ ಹಾಕಿದ್ದೇವೆ. ಎಲ್ಲಾ ಬ್ರ್ಯಾಂಡ್ ಇದ್ದು, ಯಾವುದು ಕಾರ್ಗಿಲ್ ಇರ್ಬೋದು, ಗೋರಕ್ಷಕ ಇದೆ, ಮತ್ತೆ ಇವ್ರದ್ದು ಲಕ್ಷ್ಮಿ ಅವ್ರದ್ದು ಕ್ಲಾಸಿಕ್ ಗ್ರೀನ್ ಇದೆ, ಮತ್ತೆ ನೋಡಿದ್ದು ಸಮೃದ್ಧಿ ಇದೆ ಗೋದ್ರೇಜ್ ಅವರದ್ದು, ಮತ್ತೆ ಲಕ್ಷ್ಮಿ ಅವ್ರದ್ದು ಬೇರೆ ಬೇರೆ ವೆರೈಟಿ ಇದೆ ನೋಡಿ. ಕ್ಲಾಸಿಕ್ ಪ್ಲಸ್ ಇದೆ, ಎಳ್ಳಿಂಡಿ ಇದೆ, ನೆಲಕಡಲೆ ಹಿಂಡಿ ಇದೆ, ಜೋಳ ಬೂಸು ಇದೆ. ಇನ್ನೂ ಕೂಡ ರೈತರಿಗೆ ಬೇರೆ ಬೇರೆಗೆ ಅವರು ಬ್ರ್ಯಾಂಡ್ ಯೂಸ್ ಮಾಡ್ತಾ ಇರ್ತಾರೆ. ಅದು ಅವರಿಗೆ ನಮ್ಮ ಗಮನಕ್ಕೆ ತಂದ್ರೆ ಅದನ್ನು ಕೂಡ ಇಲ್ಲಿ ತರಿಸಿ ಮಾರಾಟ ಮಾಡುವಂತ ಉದ್ದೇಶ ಇದೆ. ಮುಂದಿನ ದಿನಗಳಲ್ಲಿ ರೈತರನ್ನ ಒಗ್ಗೂಡಿಸಿ ಅಂದ್ರೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆ ತಾಂತ್ರಿಕ ತರಬೇತಿಯನ್ನ ಕೂಡ ನೆರವೇರಿಸಲಿಕ್ಕಿದ್ದೇವೆ. ಅದ್ರ ಜೊತೆಗೆ ಪಶುಸಂಗೋಪನೆ ಇಲಾಖೆಯಿಂದ ಸಿಗುವಂತಹ ಕೆಲವೊಂದು ಮಾಹಿತಿಗಳು ರೈತರಿಗೆ ಮುಟ್ತಾ ಇಲ್ಲ, ಅದನ್ನ ಮುಟ್ಟುವಂತ ರೀಚ್ ಮಾಡುವಂತ ಕೆಲಸ ಕೂಡ ಆಗ್ತದೆ. ಹೀಗೆ ರೈತರಿಗೆ ಯಾವುದು ಬೇಕು ಅದನ್ನ ಒದಗಿಸುವಂತ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಕುಚ್ಚಲಕ್ಕಿ ಇದೆ, ಊಟ ಮಾಡುವಂತ ಕುಚ್ಚಲಕ್ಕಿ ಎಲ್ಲ ತುಂಬಾ ರೈತರು ಇಲ್ಲಿಂದ ತಕೊಂಡು ಹೋಗ್ತಾರೆ. ಅದೇ ರೀತಿ ಸರ್, ಈಗ ದನದ ಕೊಟ್ಟಿಗೆಗೆ ಕಾಂಕ್ರೀಟ್ ಎಲ್ಲ ಹಾಕಿರ್ತಾರೆ. ಅದು ಏನಾಗ್ತದೆ ಅಂದ್ರೆ ದನಗಳು ಜಾರ್ತದೆ, ಬೇರೆ ಬೇರೆ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ನಾವು ಕೌ ಮ್ಯಾಟ್ ಕೂಡ ಡಿಮ್ಯಾಂಡ್ ಇದೆ ಅಂತ ಹೇಳಿ ತರಿಸಿದ್ದೇವೆ. ಒಳ್ಳೆ ಕ್ವಾಲಿಟಿಯ ಕೌ ಮ್ಯಾಟ್ ನೋಡಿ, 17 mm ಇದು ಸಾಧಾರಣ 40 kg ಅಷ್ಟು ಇದೆ. ಇದನ್ನು ತೆಕೊಂಡು ಹೋದ್ರೆ ನಾವು GST ಬಿಲ್ಲೇ ಕೊಡ್ತೇವೆ. ಇದನ್ನ ಅವರ ಡಿಪ್ಪಕ್ಕೆ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಮಾನ್ಯವಾಗಿ 1300ರವರೆಗೆ ಒಂದು ಮ್ಯಾಟಿಗೆ ಸಬ್ಸಿಡಿ ಸಿಗ್ತದೆ. ನಿಮ್ದು ಎಷ್ಟು ರೇಟ್ ಇದಕ್ಕೆ? 2500 ಸರ್. ಅಂದ್ರೆ ಅರ್ಧಕ್ಕರ್ಧ ಸಬ್ಸಿಡಿ ಸಿಗ್ತದೆ. ಹೌದು, ತಗೊಂಡು ಹೋಗ್ತಿದಾರ ಜನ? ತುಂಬಾ ಮಂದಿ ತಗೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆ ಇವತ್ತು ತುಂಬಾ ಡಿಮಾಂಡ್ ಇರುವಂತದ್ದು, ನಂಗೂ ತುಂಬಾ ಜನ ಕಾಲ್ ಮಾಡ್ತಾರೆ ಈ ವೀಡ್ ಮ್ಯಾಟ್. ಹೌದು ಸರ್. ಹೇಗಿದೆ ರೇಟ್ ಎಲ್ಲ? ಈಗ ಸ್ವಲ್ಪ ಅದೇ ಜಾಸ್ತಿ ಆಗಿದೆ. 7200 ಇತ್ತು, ಈಗ ಇನ್ನು ಜಾಸ್ತಿ ಆಗ್ತದೆ ಯುದ್ಧದ ಕಾರಣಕ್ಕೋಸ್ಕರ. ಹೌದೌದು. ತುಂಬಾ ಡಿಮ್ಯಾಂಡ್ ಇದೆ ನೋಡಿ. ಈ ತರ ರೋಲ್ ಬರ್ತದೆ. ಅದೇ ರೀತಿ ಬ್ಲಾಕ್ ಟರ್ಪಲ್ ಇದೆ ನೋಡಿ ಸರ್. ಬ್ಲಾಕ್ ಟರ್ಪಲ್ ಇದೆ, ಬೇರೆ ಬೇರೆ ಸೈಜ್ ಇದೆ. ಸೋಲಾರ್ ಟರ್ಪಲ್ ಇದೆ, ಬೇರೆ ಬೇರೆ ಸೈಜ್ ಇತ್ತು ಸರ್. ಮತ್ತೆ ಒಂದೇ ಸೂರಿನ ಅಡಿಯಲ್ಲಿ ರೈತರಿಗೆ ಎಲ್ಲರೂ ಕೂಡ ಒದಗಿಸಬೇಕು ಹೇಳುವ ನಿಟ್ಟಿನಲ್ಲಿ ಸ್ಪ್ರೇಯರ್ ಇದೆ ನೋಡಿ, ಬೇರೆ ಬೇರೆ ವೆರೈಟಿದು. ಎಲೆಕ್ಟ್ರಿಕಲ್ ಇದೆ, ಹ್ಯಾಂಡ್ ಪಂಪ್ ಇದೆ. ಅದ್ರ ಜೊತೆಗೆ ಅಡಿಕೆ ಸುಳಿಯೋ ಮಿಷನ್ ಇದೆ ನೋಡಿ. ಇದಕ್ಕೆ ಅಡಿಕೆ ಇಟ್ಟು ಸುಳಿಯುವಂಥದ್ದು, ಅಂದ್ರೆ ಸೊಂಟ ನೋವು ಆ ತರದಿದ್ದವರು ಮಕ್ಕಳಿಗೆಲ್ಲ ಬಾರಿ ಒಳ್ಳೇದು. ತುಂಬಾ ಮಂದಿ ತಕೊಂಡು ಹೋಗ್ತಾರೆ, ಒಳ್ಳೆ ರಿಸಲ್ಟ್ ಕೂಡ ಇದೆ ಅಂತೆ. ಈಸಿಯಾಗಿ ಸುಳಿಬಹುದು ಅಂತ ಹೇಳ್ತಾರೆ. ಒಮ್ಮೆ ನ್ಯಾಕ್ ಸಿಗ್ಬೇಕಂತೆ, ಫಸ್ಟ್ ಗೆ ಸ್ವಲ್ಪ ಕಷ್ಟ ಆಗ್ತದೆ, ಮತ್ತೆ ಬಾರಿ ಖುಷಿ ಆಗ್ತದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಟಿವಿ ನೋಡ್ಕೊಂಡೇ ಮಾಡಬಹುದು. ಹೌದು, ಅಡಿಕೆ ಸುಲಿಯುವಂತ ವಿಷಯಗಳಿದೆ ಅಲ್ಲ. ಹೌದು ಸರ್. ಕಂಪನಿಯಲ್ಲಿ ಏನೇನು ಸಿಗುತ್ತೆ ಮತ್ತು ಏನೇನು ಉಪಯೋಗಗಳಿದೆ ಅನ್ನುವಂಥದ್ದನ್ನು ದಿನೇಶ್ ಹೇಳಿದರು. ಸುಮಾರು 3 ವರ್ಷದ ನಂತರ ಅತ್ಯುತ್ತಮವಾಗಿರುವಂಥ ಒಂದು ಗೋಡನ್ ಅನ್ನು ಮಾಡಿದರು. ಅದರ ಜೊತೆಗೆ ರೈತರಿಗೆ ಮಾಹಿತಿ ಶಿಬಿರವನ್ನು ಇಟ್ಟಿದ್ರು. ಸಹಜವಾಗಿ ಮಾಹಿತಿ ಶಿಬಿರ ಇಡಬೇಕಾದ್ರೆ ಅಡಿಕೆ, ಕಾಳುಮೆಣಸು ಇದರ ಬಗ್ಗೆ ಮಾತ್ರ ಮಾತಾಡ್ತಾರೆ. ಆದರೆ ಈ ಬಾರಿ ಸಾವಯವ ಕೃಷಿ, ತರಕಾರಿ ಕೃಷಿ, ಕೈತೋಟದ ಬಗ್ಗೆ ಮಾತಾಡ್ಲಿಕ್ಕೆ ಕೂಡ ನನಗೂ ಕೂಡ ಅವಕಾಶ ಕೊಟ್ಟಿದ್ರು. ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಅತ್ಯುತ್ತಮವಾಗಿರುವಂಥ ಕಾರ್ಯಕ್ರಮ. 106 ಜನ ರೈತರು ಸೇರಿದ್ರು. ಅದರಿಂದಾಗಿ ಕೇವಲ ನಾವು ಯಾವುದೋ ವಸ್ತುಗಳನ್ನು ಮಾರುವಂಥದ್ದಲ್ಲ, ರೈತರಿಗೆ ಅದರ ಬಗ್ಗೆ ಎಜುಕೇಷನ್ ಕೊಡ್ಲಿಕ್ಕೆ ಕೂಡ ನಾವು ತಯಾರಿದ್ದೇವೆ ಅನ್ನುವಂಥ ಸಂಗತಿಯನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅವೆಂಚರೋ ಆಗ್ರೋ ಪ್ರಾಡಕ್ಟ್ಸ್ನ ಡಾಕ್ಟರ್ ವಿಶ್ವಕುಮಾರ್ ಇದ್ದಾರೆ. ಇವರು ನಮ್ಮೂರವರೇ, ಸುಳ್ಯದವರೇ. ಸರ್ ನಮಸ್ತೆ. ನಮಸ್ತೆ ಸರ್. ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಬಂದಿದ್ರಿ. ಹೌದು. ಏನ್ ಅನ್ಸುತ್ತೆ ಸರ್ ಈ ಕಾರ್ಯಕ್ರಮದ ಬಗ್ಗೆ? ಇದು ನೋಡಿ, ಈ ಉಜಿರೆಯಲ್ಲಿ ಒಂದು ಒಳ್ಳೆಯ ಪ್ರಯೋಗ ಮಾಡಿದಾಗಿದೆ. ನಮ್ಮ ಉಜಿರೆ ರೈತ ಉತ್ಪಾದಕರ ಸಂಸ್ಥೆ ರೈತರಿಗಾಗಿ ರೈತರಿಗೋಸ್ಕರ ಮಾಡಿರುವಂಥ ಸಂಸ್ಥೆ. ಇಲ್ಲಿ ಇವತ್ತೊಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೀತು. ರೈತರಿಗೆ ಕೊಡುವಂಥ ಮಾಹಿತಿ, ರೈತರಿಗೆ ಏನೇನು ಸೌಲಭ್ಯಗಳಿದ್ದಾವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಮಾಹಿತಿ ಕಾರ್ಯಕರ ಕೊಡಿ ಅಂತ ಕರೆದ್ರು. ನನಗೆ ಬಹಳ ಸಂತೋಷವಾಯಿತು. ಯಾಕಂದರೆ ಇಲ್ಲಿ ನೋಡಿ, ನಮಗೆ ಈ ನಮ್ಮ ಪ್ರದೇಶದಲ್ಲಿ ಜಾಸ್ತಿ ಬೆಳೆಯುವಂಥದ್ದು ಅಡಿಕೆ ನಮ್ಮ ವಾಣಿಜ್ಯ ಬೆಳೆ. ಅದರಿಂದಲೇ ನಮ್ಮ ಕುಟುಂಬಗಳು ತುಂಬ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೇವೆ. ಈ ಅಡಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ತೊಂದರೆಗಳು ಇದ್ದಾವೆ. ನಾನು ಮಾಡಿರುವಂತಹ
ಒಂದು ಕೆಲಸ ಏನಂದರೆ ಈ ತೋಟಗಳಿಗೆಲ್ಲ ಹೋಗಿ ಅದನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನೇನು ಸಮಸ್ಯೆ ಇದೆ ಆ ಸಮಸ್ಯೆಗಳ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಬೋದು ಅಂತ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ಮುಖ್ಯವಾಗಿ ನಮ್ಮ ರೈತರಿಗೆ ಮಾಹಿತಿ ಕೊರತೆ ಅಂತ ಹೇಳೋದಿಲ್ಲ, ಅವರಿಗೆ ಮಾಹಿತಿ ಸಿಕ್ಕಿರುವುದು ಕಡಿಮೆ. ಅದನ್ನು ನಾವು ಕೊಡುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸ ರೈತರಿಗೆ ಮಾಹಿತಿ ಕೊಟ್ಟು ಮಾಡ್ತಾ ಇದ್ದೇನೆ. ಅಂದ್ರೆ ಈ ಭಾಗದ ತುಂಬಾ ರೈತರಿಗೆ ಅವರ ತೋಟದಲ್ಲಿ ಒಂದೊಂದು ಕಡೆ ಒಂದೊಂದು ಟೈಪ್ ವ್ಯವಸ್ಥೆಗಳಿರ್ತಾವೆ. ನಾವು ಜನರಲ್ ಆಗಿ ಯಾವುದೋ ಸಮಾವೇಶದಲ್ಲಿ ಹೇಳುವಾಗ ಒಂದು ವರ್ಡನ್ನು ಹೇಳಿಬಿಡ್ತೀವಿ, ಆದ್ರೆ ಅವ್ರ ತೋಟದ ಸಿಚುವೇಶನ್ ಬೇರೆ ಇರುತ್ತೆ. ಹೌದು. ನೀವು ಹೇಗೆ ಅವ್ರಿಗೆ ಏನಾದರೂ ಆಸಕ್ತಿ ಇದ್ರೆ ನಿಮ್ಮನ್ನು ಕರೆದ್ರೆ ನೀವು ತೋಟಕ್ಕೆ ಹೋಗಿ ಅದನ್ನು ನೋಡಿ ಅವರಿಗೆ ಮಾಹಿತಿ ಕೊಡುವಂತ ಅವಕಾಶ ಇದೆಯಾ? ಖಂಡಿತವಾಗಲು ನಾನು ಮಾಡುವಂತ ಕೆಲಸ ನೋಡಿ ಸುಮಾರು 7 ವರ್ಷದಿಂದ ಪ್ರಾರಂಭ ಮಾಡಿದ್ದು. ನನ್ನ ಮುಖ್ಯ ಉದ್ದೇಶ, ನಾನು ಒಂದು ವಿಜ್ಞಾನವನ್ನು ಓದಿ ಅಟ್ಲೀಸ್ಟ್ ನಮ್ಮ ಊರಿನ ರೈತರಿಗೆ, ನಾನು ಒಬ್ಬ ಅಡಿಕೆ ಕೃಷಿಯವರ ಮಗನಾಗಿ ನಮಗೂ ಅಡಿಕೆ ಕೃಷಿ ಇದೆ, ಆ ಮಾಹಿತಿಯನ್ನು ರೈತರಿಗೆ ಕೊಡುವಂತ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದು. ಈಗ ಏನಾಗಿದೆ, ಎಲ್ಲಾ ರೈತರಿಗೆ ಮಾಹಿತಿಗಳು ಸಂಪೂರ್ಣವಾಗಿ ಸಿಗುದಿಲ್ಲಲ್ಲ. ಆಗ ನಾವು ಏನು ರೈತರಿಗೆ ಏನಾದ್ರು ಸಮಸ್ಯೆಗಳು ಇದ್ದಲ್ಲಿ ನನ್ನನ್ನು ಅವರೇನಾದ್ರೂ ಮಾಹಿತಿಗೆ ಕರೆದಲ್ಲಿ ನಾನು ಅವರ ತೋಟಕ್ಕೆ ಹೋಗಿ ಭೇಟಿ ಮಾಡಿ ಖಂಡಿತವಾಗ್ಲೂ ಸಂಪೂರ್ಣ ಮಾಹಿತಿ ಕೊಟ್ಟು ಅವ್ರನ್ನ ತೋಟ ಏನೇ ಕೆಟ್ಟ ಪರಿಸ್ಥಿತಿಯಲ್ಲಿ ಇರಲಿ ಅದನ್ನ ಒಳ್ಳೆಯ ಒಂದು ತೋಟ ಮಾಡಿ ಕೊಡುವಂತ ಜವಾಬ್ದಾರಿಯನ್ನು ತಗೊಂಡು ರೆಡಿ ಮಾಡಿ ಕೊಡ್ತೇನೆ. ಓಕೆ ಸರ್, ಹಾಗಾದ್ರೆ ನಿಮ್ಮ ನಂಬರ್ನ ಇದ್ರಲ್ಲಿ ಹಾಕಿರ್ತೇವೆ. ಖಂಡಿತ ಸರ್. ಸ್ನೇಹಿತರೆ, ವಿಶುಕುಮಾರ್ ಅವರು ತುಂಬಾ ವರ್ಷದ ನಂಗೆ ಪರಿಚಯ, ಅತ್ಯಂತ ನಂಬಿಕಸ್ಥರವರು. ನಿಮ್ಗೆ ಏನಾದರೂ ಅಡಿಕೆ ಬಗ್ಗೆ ಮಾಹಿತಿಗಳು ಬೇಕಾದ್ರೆ ನಿಮ್ಮ ತೋಟಕ್ಕೆ ಬಂದ ಮಾಹಿತಿಯನ್ನು ಕೊಡ್ತಾರೆ. ಅವರ ನಂಬರ್ನ ಇದರಲ್ಲಿ ಹಾಕಿದ್ದೇನೆ. ಅದರ ಜೊತೆಗೆ ಈ ರೀತಿಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳು ಕರ್ನಾಟಕದಲ್ಲಿ ಡೆವಲಪ್ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೊಂದಷ್ಟು ಜನ ಕೆಲಸ ಮಾಡೋರಿದ್ದಾರೆ. ಇವತ್ತು ನಮ್ಮ ಜೊತೆ ಈ ರೀತಿಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿಗಳಿಗೆ ಲೀಗಲ್ ಆಗಿ ಹೆಲ್ಪ್ ಮಾಡುವಂಥದ್ದು, ಅದು ಹೇಗೆ ಮಾಡಬೇಕು, ಅದರದ್ದು ಮುಖ್ಯ ಉದ್ದೇಶಗಳೇನು, ಅದರ ಪ್ರೋಸೆಸ್ಗಳೇನು ಅನ್ನುವಂಥ ಎಲ್ಲ ಸಂಗತಿಯನ್ನು ತಿಳಿಸ್ಲಿಕ್ಕೋಸ್ಕರ ಭಾನುಪ್ರಕಾಶ್ ಸರ್ ಇದ್ದಾರೆ. ಬನ್ನಿ ಭಾನುಪ್ರಕಾಶ್ ಅವರ ಜೊತೆ ಮಾತುಕತೆ ಮಾಡ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಎಲ್ಲರಿಗೂ. ನಾನು ಭಾನುಪ್ರಕಾಶ್ ಅಂತ. ನಮ್ಮದು ಒಂದು ಈಗ NGO ಇಕೋವಾ ಸಂಸ್ಥೆ, ಇಂಟರ್ನ್ಯಾಷನಲ್ ಕಾಂಪಿಟೆನ್ಸ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಅಗ್ರಿಕಲ್ಚರು. ಸೊ ನಾವು ಬೇಸಿಕಲಿ FPOಗಳನ್ನ ಪ್ರಮೋಟ್ ಮಾಡ್ತೀವಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತೀವಿ. ನಮಗೆ ಈ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ 10,000 ರೈತ ಉತ್ಪಾದಕರ ಕಂಪನಿ ರಚನೆಯಡಿ ನಮಗೆ ಒಂದು FPOಗಳನ್ನ ಪ್ರಮೋಟ್ ಮಾಡೋಕ್ಕೆ ಸರ್ಕಾರದವರು ನಮಗೆ ವಹಿಸಿದರು. ಈ ಒಂದು ಸಂಸ್ಥೆಯನ್ನು ಕೇಂದ್ರ ಕೃಷಿ ಸಚಿವಾಲಯದ ಅಂಡರಲ್ಲಿ ಒಂದು SFSC ಅವರ ಮೂಲಕ ಈ ಒಂದು ಗುಜರೆ ರೈತ ಉತ್ಪಾದಕರ ಕಂಪನಿಯನ್ನು ರಚನೆ ಮಾಡಿಸ್ಕೊಟ್ಟಿದ್ದೀವಿ. ಈ ಒಂದು ಸಂಸ್ಥೆಯಲ್ಲಿ ಇವತ್ತಿನ ದಿನ ಈ ಒಂದು 7ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಒಂದು ಗೋಡನ್ನು ಅವರು ಸ್ವಂತ ಒಂದು ಕಟ್ಟಡ ಇರಲಿಲ್ಲ ಬಾಡಿಗೆ, ಅದಕ್ಕೋಸ್ಕರ ಒಂದು ಜಾಗದಲ್ಲಿ ಒಂದು ಸ್ವಂತ ಒಂದು ಗೋಡನ್ನನ್ನು ಇವತ್ತು ಅವರು ನಿರ್ಮಾಣ ಮಾಡಿಕೊಂಡು ಈ ಒಂದು ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಕೇಂದ್ರ ಸರ್ಕಾರದ ಉದ್ದೇಶ ಏನಂದರೆ, ಪ್ರತಿ ಹಂತದಲ್ಲೂ ರೈತರುಗಳು ಏನು ಶೋಷಣೆ ಆಗ್ತಾ ಇದ್ದಾರೋ ಆ ಶೋಷಣೆನ ತಪ್ಪಿಸಿ ರೈತರಿಗೆ ಒಂದು ಸೂಕ್ತ ಒಂದು ಬೆಲೆ ತಲುಪಿಸ್ಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಉದ್ದೇಶ. ಸ್ಟಾರ್ಟಿಂಗ್ ಅಲ್ಲಿ ರೈತರು ಒಂದು ಬಿತ್ತನೆ ಬೀಜ ಖರೀದಿ ಇರ್ಬೋದು, ರಸಗೊಬ್ಬರ ಖರೀದಿ ಇರ್ಬೋದು, ಇಲ್ಲ ಕೀಟನಾಶಕ ಖರೀದಿ ಇರ್ಬೋದು. ಸೊ ಇದು ಒಂದು ಬೆಳೆಯನ್ನ ಅವರು ಬೆಳೆದ ಮೇಲೆ ಆ ಬೆಳೆನ ಒಂದು ಮಧ್ಯವರ್ತಿ ಹಾವಳಿಗಳಿಂದ ಅದನ್ನ ತಪ್ಪಿಸೋದಕ್ಕಿರ್ಬೋದು. ಸೊ ಪ್ರತಿ ಹಂತದಲ್ಲೂ ರೈತರು ಏನು ಶೋಷಣೆ ಒಳಗಾಗ್ತಾ ಇದ್ದಾರೋ ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದನೇ ಸರ್ಕಾರ ಈ ಒಂದು 10,000 ರೈತ ಉತ್ಪಾದಕಗಳನ್ನ ದೇಶಾದ್ಯಂತ ಈ ಒಂದು ಪ್ರಾರಂಭ ಮಾಡಿತ್ತು. ಈ ಒಂದು ಸಂಸ್ಥೆಯು ಸಹ ಕಳೆದ ವರ್ಷದಲ್ಲಿ ಸುಮಾರು 1.25 ಕೋಟಿಯಷ್ಟು ಒಂದು ವಹಿವಾಟನ್ನು ಮಾಡಿ ಸುಮಾರು 1,000 ಜನ ರೈತರಿಗೆ ಈ ಒಂದು ಸೌಲಭ್ಯನ ತಲುಪಿಸಿದೆ. ಇದಕ್ಕೋಸ್ಕರ ಸರ್ಕಾರದಿಂದ ಇವರಿಗೆ ಒಂದು ರೈತರ ಒಂದು ಹೋಲಿಕೆ ಮೊತ್ತಾಗಿ ಒಂದು 15 ಲಕ್ಷ ರೂಪಾಯಿ ಒಂದು ಈಕ್ವಿಟಿ ಗ್ರಾಂಟ್ ಅನ್ನು ಸಹ ಬಿಡುಗಡೆ ಮಾಡಿದೆ. ಜೊತೆಗೆ ಒಂದು 3 ವರ್ಷ ಈ ಒಂದು ಸಂಸ್ಥೆಯನ್ನ ಅವರೇ ಕಾಲ ಮೇಲೆ ಅವ್ರು ನಿಲ್ಲಿಸ್ಕೊಳಕ್ಕೆ ಅವರಿಗೆ 3 ವರ್ಷ ಒಂದು CEO ಸ್ಯಾಲ್ರಿ ಇರ್ಬೋದು, ಅಕೌಂಟೆಂಟ್ ಸ್ಯಾಲ್ರಿ ಇರ್ಬೋದು, ಬಾಡಿಗೆ ಇರ್ಬೋದು, ಮತ್ತು ಇವರೊಂದು ಏನು ಬೇಕೋ ಪ್ರತಿಯೊಂದಕ್ಕೂ ಸಹ ಅವ್ರದ್ದು ಟ್ರೈನಿಂಗಿಗೆ ಅಮೌಂಟ್ ಇರ್ಬೋದು, ಆಮೇಲೆ ಅವ್ರ ಆಫೀಸ್ ಖರ್ಚಿಗಿರ್ಬೋದು, ಪ್ರತಿಯೊಂದಕ್ಕೂ ಸಹ ಸರ್ಕಾರ ಈ ಒಂದು 3 ವರ್ಷದಲ್ಲಿ ಇದನ್ನ ಬೆನ್ನೆಲುಬಾಗಿ ನಿಂತು ಈ ಒಂದು ಸಂಸ್ಥೆನ ಸಾಕಷ್ಟು ಪ್ರಗತಿ ಹೊಂದಿದೆ. ಇವತ್ತಿನ ದಿವಸ ಎಲ್ಲ ರೈತರಿಗೂ ಇದು ಎಲ್ಲ ರೀತಿ ಒಂದು ಮಾರುಕಟ್ಟೆ ದರಕ್ಕಿಂತ ಒಂದು ರಿಯಾಯಿತಿ ದರದಲ್ಲಿ ಒಂದು ಸ್ಪರ್ಧಾತ್ಮಕ ಬೆಲೆಯಲ್ಲಿ ಒಂದು ಇದನ್ನ ಒದಗಿಸ್ತಾ ಇದೆ, ಎಲ್ಲ ಕೃಷಿ ಪರಿಕರಗಳನ್ನ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ರೈತರ ಕೇಂದ್ರ ಸರ್ಕಾರದವರು ರೈತರಿಂದ ಬೆಳೆ ಖರೀದಿ ಮಾಡಲು ಸಹಾಯಧನವನ್ನು ಹೆಚ್ಚು ರೀತಿಯಲ್ಲಿ ಒದಗಿಸಿದ್ದೇ ಆದರೆ ಅವರು ರೈತರಿಂದ ಬೆಳೆದ ಬೆಳೆನ ಖರೀದಿ ಮಾಡಿ ಇವ್ರದೇ ಆದ ಒಂದು ಪ್ರೊಸೆಸಿಂಗ್ ಯೂನಿಟ್, ಏನು ಸಂಸ್ಕರಣಾ ಘಟಕನ ಮಾಡಿ ಇಲ್ಲಿ ಹೆಚ್ಚಾಗಿ ರೈತರು ಬೆಳೀತಾರೆ ಅಡಿಕೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ಅದನ್ನ ಇವರು ಸಂಸ್ಕರಣೆ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನ ಇವರು
ಒಂದು ಎಕ್ಸ್ಪೋರ್ಟ್ ಲೆವೆಲ್ ಅವ್ರಿಗೆ ಇಲ್ಲಿ ಮಾರಾಟ ಮಾಡೋದು, ಇಲ್ಲ ಡೊಮೆಸ್ಟಿಕ್ ಬೇರೆ ಬೇರೆ ಏನು ಈಗ ಗುಟ್ಕಾಗ್ ಹೋಗುತ್ತೆ, ಇಲ್ಲ ಬೇರೆ ಬೇರೆ ಹೋಗುತ್ತೋ ಆ ಕಂಪನಿಯವ್ರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಒಂದು ಖರೀದಿ ಮಾಡಿ ಅದನ್ನ ಅವರಿಗೆ ಕೊಟ್ಟು ಮಧ್ಯವರ್ತಿಗಳು ತಪ್ಪಿಸಿ ಇವರಿಗೆ ಒಂದು ರೈತರಿಗೂ ಸಹ ಒಂದು ಉತ್ತಮ ಬೆಲೆ ಬಂದು, ಜೊತೆಗೆ ಬಂದ ಆದಾಯದಲ್ಲಿ ಈ ಒಂದು ಡಿವಿಡೆಂಟ್ ಮೂಲಕ ಇವ್ರಿಗೂ ಸಹ ರೈತರಿಗೆ ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಒಂದೆರಡು ಮಾತು ಹೇಳಿ ಅನುಕೂಲ ಮಾಡುತ್ತೆ. ಸರ್, ಇದು ಕಂಪನಿ ಪ್ರಾರಂಭ ಆಗಿ ಹತ್ರ 3 ವರ್ಷ ಆಗ್ತಾ ಬಂದಿದೆ. ಇದು ಕೇಂದ್ರ ಸರ್ಕಾರದ ಅನುದಾನದ ಅಡಿಯಲ್ಲಿ ನಡೆಯುವಂತದ್ದು. ಹೆಚ್ಚಿನ ರೈತರು ಬಾರಿ ಒಳ್ಳೆ ರೀತಿಯ ಪ್ರೋತ್ಸಾಹ ಮತ್ತೆ ಅವರಿಗೆ ಗುಡ್ ಒಪಿನಿಯನ್ ಇದೆ. ಹೆಚ್ಚಿನ ರೈತರು ಇಲ್ಲಿಂದ ಬಂದು ತಗೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಬೆಳ್ತಂಗಡಿ ತಾಲೂಕಿನ ಬೇರೆ ಬೇರೆ ಗ್ರಾಮದ ಪ್ರತಿಯೊಂದು ಮೂಲೆಯಿಂದ ಕೂಡ ನೋಂದವಣೆಯಾಗಿ ಈ ಒಂದು ಸವಲತ್ತನ್ನ ಪಡೀತಾ ಇದ್ದಾರೆ. ಮೊನ್ನೆ ಇತ್ತೀಚೆಗೆ ಅಂದ್ರೆ ದಾಸ್ತಾನು ಮಾಡ್ಲಿಕ್ಕೆ ಅಂತೇಳಿ ಒಂದು ಸಣ್ಣ ಮಟ್ಟದ ಗೋದಾಮಿಂದು ಕೂಡ ಕಟ್ಟಡವನ್ನ ಮಾಡಿ ಮೊನ್ನೆ 7 ತಾರೀಕಿಗೆ ಉದ್ಘಾಟನೆ ಆಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೆಳ್ತಂಗಡಿಯ ಕೃಷಿ ಇಲಾಖೆಯ ಕೃಷಿ ಅಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಸಹಾಯಕ ಕೃಷಿ ನಿರ್ದೇಶಕರು ಬಂದಿದ್ರು. ವಿಜ್ಞಾನಿಗಳನ್ನ ತರಿಸಿ ರೈತರಿಗೆ ತಾಂತ್ರಿಕವಾಗಿ ಯಾವ ರೀತಿಯ ಅಂದ್ರೆ ಸುಣ್ಣದ ಮಹತ್ವ ಏನು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಮತ್ತೆ ರಸಗೊಬ್ಬರ ಇರ್ಬೋದು, ಎಲ್ಲದರ ಬಗ್ಗೆ ಎಷ್ಟೆಷ್ಟು ಪ್ರಮಾಣ ಹಾಕಬೇಕು, ಒಳ್ಳೆಯ ರೀತಿಯ ಮಾಹಿತಿಯನ್ನ ಕೂಡ ನೀಡಿದ್ದೇವೆ. ಹೆಚ್ಚಿನ ಮಂದಿ ರೈತರು ಬಂದು ಇದರ ಉಪಯೋಗವನ್ನ ಪಡೆದಿದ್ದಾರೆ. ರೈತರಿಗೆ ಅನುಕೂಲ ಆಗುವಂತಹ ದೃಷ್ಟಿಯಿಂದ ಈ ಒಂದು ಸರ್ಕಾರದ ಯೋಜನೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ರೈತರ ಸಹಕಾರವನ್ನ ನಾವು ಎಲ್ಲರ ಪರವಾಗಿ ನಾವು ಈ ಸಂದರ್ಭದಲ್ಲಿ ಕೂಡ ವಿನಂತಿಸುತ್ತಾ, ಹೆಚ್ಚಿನ ರೈತರಿಗೆ ಒಂದು ಒಳ್ಳೆಯ ಒಪಿನಿಯನ್ ಇರೋದ್ರಿಂದಾಗಿ ಹೆಚ್ಚಿನ ರೈತರು ಇಲ್ಲಿಂದಲೇ ವಸ್ತುಗಳನ್ನ ಇರ್ಬೋದು, ಕೈಬೇವಿನ ಹಿಂಡಿ ಇರ್ಬೋದು, ಹರಳಿ ಹಿಂಡಿಯನ್ನೆಲ್ಲ ತಕೊಂಡು ಹೋಗ್ತಿದ್ರು. ಮತ್ತೆ ಈ ಒಂದು ಕಾರ್ಯಕ್ರಮ ಮೊನ್ನೆ 7 ತಾರೀಕಿಗೆ ಬಹಳ ಒಳ್ಳೆಯ ರೀತಿಯಿಂದ ಆಯಿತು. ಈ ಕಾರ್ಯಕ್ರಮದ ಮುಂದೆ ಕೂಡ ನೀವು 1 ವರ್ಷದ ಹಿಂದೆ ನಮ್ಮ ಯೋಜನೆ ಅಡಿಯಲ್ಲಿ ಏನೆಲ್ಲ ರೈತರಿಗೆ ಸೌಲಭ್ಯ ಸಿಗ್ತದೆ ಅದನ್ನ ನೀವು ಪ್ರಸಾರ ಮಾಡಿದ್ರಿ. ಅದು ಹೆಚ್ಚಿನ ರೈತರಿಗೆ ಅದು ತಲುಪಿ ಅವರು ಕೂಡ ಬಂದು ಇದರ ಬಗ್ಗೆ ಮಾಹಿತಿಯನ್ನ ಪಡೆದು ನೋಂದಣಿಯಾಗಿ ಸೌಲಭ್ಯವನ್ನು ಪಡೆದಿದ್ದಾರೆ. ಹಾಗಾಗಿ ವಿಶೇಷವಾಗಿ ನಿಮಗೂ ಕೂಡ ನಾನು ತುಂಬಾ ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.